ನಮಸ್ಕಾರ ಎಲ್ಲರಿಗೂ ಇನ್ಫೋ ವಿತ್ ಸ್ವಾತಿ ಚಾನೆಲ್ಗೆ ಎಲ್ರಿಗೂ ಆತ್ಮೀಯವಾದ ಸ್ವಾಗತ. ಈ ವಿಡಿಯೋದಲ್ಲಿ ಬಹಳ ಮುಖ್ಯವಾಗಿರುವಂತ ವಿಚಾರಗಳನ್ನ ಈಗ ಹೇಳ್ತಾ ಇದ್ದೀನಿ. ಅಂಡ್ ಬೆಂಗಳೂರಲ್ಲಿನೇ ಬಹುಶೇಕಡ ರೇಷನ್ ಕಾರ್ಡಿನ ಬಗ್ಗೆ ಈಗ ಬಂದಿರುವಂತ ಅಪ್ಡೇಟು. ಇನ್ನ ಲಾಸ್ಟ್ 1 ಮಂತ್ ನಿಮಗೆ ಅವಕಾಶ ಇದೆ, ಇಲ್ಲ ಅಂದ್ರೆ ನಿಮ್ಮ BPL ರೇಷನ್ ಕಾರ್ಡ್ ನ ಕಳ್ಕೊಂತಾ ಇದ್ದೀರಾ. ಇದ್ರ ಬಗ್ಗೆ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ನಿಮ್ಮ ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗಬಾರ್ದು ಅಂತ ಅಂದ್ರೆ ಈ ಕೆಲಸನ ಇಮಿಡಿಯೇಟ್ ಆಗಿ ಮಾಡಿ. ದಯವಿಟ್ಟು ಫಸ್ಟ್ ವಿಡಿಯೋನ ಸಂಪೂರ್ಣವಾಗಿ ನೋಡಿ, ಯಾಕಂದ್ರೆ ಹಂತವಾಗಿ ನಿಧಾನಕ್ಕೆ ಎಲ್ಲಾನು ಎಕ್ಸ್ಪ್ಲೈನ್ ಮಾಡುವಂತ ಪ್ರಯತ್ನನ ಈ ವಿಡಿಯೋದಲ್ಲಿ ಮಾಡ್ತೀನಿ. ನಿಮ್ಗೆ ಏನೇ ಡೌಟ್ಸ್ ಇದ್ರು ನನಗೆ ಕಮೆಂಟ್ ಅಲ್ಲಿ ತಿಳಿಸಬಹುದು. ಅದ್ರ ಬಗ್ಗೆ ನಾನು ಕ್ಲಾರಿಟಿನ ಖಂಡಿತವಾಗ್ಲೂ ನಿಮ್ಗೆ ಕೊಡ್ತೀನಿ ಅಂತ ಹೇಳ್ತಾ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಈಗ BPL ರೇಷನ್ ಕಾರ್ಡ್ ಕ್ಯಾನ್ಸಲೇಷನ್ ಆಗ್ತಾ ಇರೋದ್ರ ಬಗ್ಗೆ ನಿಮ್ಮೆಲ್ರಿಗೂ ಗೊತ್ತು. ಲೇಟೆಸ್ಟ್ ಆಗಿ ಬಂದಿರುವಂತ ವರದಿ ಪ್ರಕಾರ ಬರೀ ಬೆಂಗಳೂರಲ್ಲಿ ಗ್ರಾಮಾಂತರ ಅಥವಾ ಬೆಂಗಳೂರು ಸಿಟಿ ಆಗಿರ್ಬೋದು ಅಥವಾ ರೂರಲ್ ಆಗಿರ್ಬೋದು, ಇಲ್ಲೇನಾಗಿದೆ ಅಂತ ಅಂದ್ರೆ ನಿಮಗೆ ಇಲ್ಲೇನೆ 80,000 ರೇಷನ್ ಕಾರ್ಡ್ಗಳನ್ನ ಪತ್ತೆ ಹಚ್ಚಿದಾರಂತೆ. ಯಾರು ನಾವೆಲ್ಲ ಈಸಿನ ಅನ್ಕೊಂಡಿದ್ವಿ ರಾಜ್ಯ ಸರ್ಕಾರದವರು ಕ್ಯಾನ್ಸಲೇಷನ್ ಮಾಡ್ತಾ ಇದ್ದಾರೆ ಅಲ್ವಾ ರೇಷನ್ ಕಾರ್ಡ್ನ ಅಂತ. ತಪ್ಪು. ಈ ಕ್ಯಾನ್ಸಲೇಷನ್ ಮಾಡ್ತಾ ಇರೋದು ಕೇಂದ್ರ ಸರ್ಕಾರ, ಸೆಂಟ್ರಲ್ ಗವರ್ಮೆಂಟ್ ಈ ಒಂದು ಕ್ಯಾನ್ಸಲೇಷನ್ ಪ್ರೋಸೆಸ್ ನ ಮಾಡ್ತಾ ಇರುವಂತದ್ದು. ಏನಕ್ಕಾಗಿ ಅಂತ ಅಂದ್ರೆ 5 kg ಅಕ್ಕಿ ಅವರು ಕೊಡ್ತಾರೆ. 5 kg ಅಕ್ಕಿ ಇವಾಗ ನಮ್ದು ಅನ್ನಭಾಗ್ಯ ಯೋಜನೆ ಅಡಿಯಲ್ಲಿ ಬಂದಿರೋದ್ರಿಂದ 5 kg ಅಕ್ಕಿ ಎಕ್ಸ್ಟ್ರಾ ಸಿಗ್ತಾ ಇರೋದು. ಈ ಒಂದು ಅನ್ನಭಾಗ್ಯ ಯೋಜನೆ ಬರೋದಕ್ಕಿಂತ ಮುಂಚೆ ನಾವೆಲ್ಲರೂ ಅಕ್ಕಿ ತಗೊಂತಾ ಇದ್ದಿದ್ದು ಕೇಂದ್ರ ಸರ್ಕಾರದಿಂದ ಬರ್ತಾ ಇರುವಂತ ಅಕ್ಕಿನ ಮಾತ್ರ. ಇವರು ಲೇಟೆಸ್ಟ್ ಆಗಿ ಮಾಡ್ತಾ ಇರೋದು, ಬಟ್ ಅವಾಗಿಂದನೂ ಕೇಂದ್ರ ಸರ್ಕಾರದ ಅಕ್ಕಿನ ತಗೋತಾ ಇದ್ದಿದ್ದು. ಈಗ ಆಲ್ ಓವರ್ ಇಂಡಿಯಾ, ಇಡೀ ಭಾರತದಲ್ಲಿನೇ ರೇಷನ್ ಕಾರ್ಡ್ ನ ಎಲ್ಲಾ ತರನು ಪತ್ತೆ ಹಚ್ಚಿ ಯಾರ್ಯಾರೆಲ್ಲ ಅಕ್ರಮವಾಗಿ ಮಾಡಿಸ್ಕೊಂಡಿದ್ದಾರೆ ಅಂತ ರೇಷನ್ ಕಾರ್ಡ್ ಗಳನ್ನ ಕ್ಯಾನ್ಸಲೇಷನ್ ಮಾಡ್ತಾ ಇದ್ದಾರೆ ಕೇಂದ್ರ ಸರ್ಕಾರ. ಯಾಕಂದ್ರೆ ಸುಳ್ಳು ಹೇಳಿ ಮಾಡಿಸ್ಕೊಂಡಿರುವಂತ ಪಟ್ಟಿ ತುಂಬಾ ಇದೆ. ಅದ್ರಲ್ಲೂ ನಮ್ಮ ಕರ್ನಾಟಕದಲ್ಲಿ ಅತಿ ಹೆಚ್ಚು ಇದೆ ಅಂತ ಹೇಳ್ಬಿಟ್ಟು ಸರ್ವೆಯಲ್ಲಿ ಬಂದಿರುವಂತದ್ದು. ಕರ್ನಾಟಕದಲ್ಲಿ ಅಷ್ಟೊಂದು ಬಡವರು ಇದಾರ ಅಂತಾನು ಪ್ರಶ್ನೆ ಬರುತ್ತೆ. ಯಾಕಂದ್ರೆ ಎಲ್ಲ ಸೆಟ್ಲ್ ಆಗಿದ್ದಾರೆ, ಸ್ವಂತ ಮನೆಗಳಿದೆ, ಜಮೀನ್ಗಳಿದೆ, ಎಲ್ಲ ಇರ್ಬೇಕಾದ್ರೆ ಹೆಂಗೆ ಬಡವರು ಅಂತ ಅವ್ರನ್ನ ಕನ್ಸಿಡರ್ ಮಾಡ್ತೀರಾ? ತಪ್ಪಲ್ವಾ? ಹಾಗಾಗಿ ಕೇಂದ್ರ ಸರ್ಕಾರ ಇದು ಸ್ಟ್ರಿಕ್ಟ್ ಆಗಿ ಆಕ್ಷನ್ ತಗೊಂಡು ನಿಮ್ಮ ರೇಷನ್ ಕಾರ್ಡ್ಗಳನ್ನ ಕ್ಯಾನ್ಸಲ್ ಮಾಡಿ ಕೇಂದ್ರ ಸರ್ಕಾರದಿಂದ ರಾಜ್ಯ ಸರ್ಕಾರಕ್ಕೆ ಲಿಸ್ಟ್ ನ ವರ್ಗಾವಣೆ ಮಾಡ್ತಾ ಇದ್ದಾರೆ. ಈ ವರ್ಗಾವಣೆನ ನಮ್ಮ ರಾಜ್ಯ ಸರ್ಕಾರದವರು ಮತ್ತೊಮ್ಮೆ ಪರಿಶೀಲನೆ ಮಾಡ್ತಾ ಇದ್ದಾರೆ. ಅಂದ್ರೆ ಮತ್ತೆ ಕ್ರಾಸ್ ವೆರಿಫಿಕೇಶನ್ ಮಾಡ್ತಾರೆ. ಹೌದಾ ಇವ್ರು ಕೊಟ್ಟಿರೋ ಪಟ್ಟಿ ಕರೆಕ್ಟಾ, ಇಲ್ಲ ಏನಾದ್ರೂ ಮಿಸ್ಟೇಕ್ ಆಗಿ ಏನಾದ್ರೂ ಲಿಸ್ಟ್ ಅಲ್ಲಿ ಏನಾದ್ರೂ ಟೆಕ್ನಿಕಲ್ ಇಶ್ಯೂ ಇಂದ ಏನಾದ್ರೂ ಲಿಸ್ಟ್ ಅಲ್ಲಿ ಹಾಕ್ಬಿಟ್ಟಿದ್ದಾರೆ ಅಂತ ಹೇಳಿ ಕ್ರಾಸ್ ಚೆಕ್ ನ ಮಾಡ್ತಾ ಇದ್ದಾರೆ. ಈಗ ಬಂದಿರುವಂತ ವರದಿ ಪ್ರಕಾರ ಬರೀ ಬೆಂಗಳೂರಲ್ಲಿನೇ 80,000 ರೇಷನ್ ಕಾರ್ಡ್ಗಳನ್ನ ಐಡೆಂಟಿಫೈ ಮಾಡಿದಾರಂತೆ ಕೇಂದ್ರ ಸರ್ಕಾರದವರು. ಏನೇನು ಅಂತ ಅಂದ್ರೆ ಯಾವ ಒಂದು ಬೇಸ್ ಮೇಲೆ ಅಂದ್ರೆ ಒಂದು GST, ಆಮೇಲೆ ಇರುವಂತ ಜಾಸ್ತಿ ನಿಮ್ಮ ಒಂದು ಜಮೀನು ಜಾಗಗಳು. ಏನು ಸರ್ಕಾರದಿಂದ ಒಂದಷ್ಟು ಲಿಮಿಟೇಷನ್ ಇದೆ, ಅದನ್ನ ಬಿಟ್ಟು ನೀವು ಜಾಸ್ತಿ ಜಮೀನ ಹೊಂದಿದ್ದೀರಾ ಅಂತ ಹೇಳ್ಬಿಟ್ಟು, ಅಂದ್ರೆ ಪ್ರಾಪರ್ಟಿ ಆಗಿರ್ಬೋದು ಅಥವಾ ನೀವು ಏನೋ ಫಾರ್ಮಿಂಗ್ ಮಾಡ್ಕೋತಾ ಇರ್ಬೋದು, ಏನಾದ್ರೂ ಆಗಿರ್ಬೋದು, ಇರುವಂತ ಲಿಮಿಟೇಷನ್ ಗಿಂತ ಜಾಸ್ತಿ ಪ್ರಾಪರ್ಟಿ ಇದೆ ಅಂತ ಹೇಳ್ಬಿಟ್ಟು ಲಿಸ್ಟ್ ಔಟ್ ಮಾಡಿ ಕ್ಯಾನ್ಸಲೇಷನ್ ಮಾಡ್ತಾ ಇರೋದು. ನಿಮ್ ಕಾರಣ ಕ್ಯಾನ್ಸಲೇಷನ್ ಮಾಡ್ತಾ ಇಲ್ಲ, ಇಲ್ಲಿ ಏನ್ ಮಾಡ್ತಾ ಇದ್ದಾರೆ APL ಗೆ ವರ್ಗಾವಣೆ ಮಾಡ್ತಾ ಇದ್ದಾರೆ. APL ವರ್ಗಾವಣೆ ಮಾಡಿದ್ರು ಅಷ್ಟೇ, ಕ್ಯಾನ್ಸಲೇಷನ್ ಮಾಡಿದ್ರು ಅಷ್ಟೇ, ಎರಡೂ ಒಂದೇನೆ. ಬಿಕಾಸ್ ಏನಕ್ಕೂ ಯೂಸ್ ಇಲ್ಲ. APL ಕಾರ್ಡ್ ಹೋಲ್ಡರ್ ಅಂತ ಹೇಳ್ಬೋದು, ಒಂದು 50% ರೇಷನ್ ತಗೊಳ್ಳೋದ್ರಲ್ಲಿ ಸಿಗ್ಬೋದು ಹೊರತು ಬೇರೆ ಯಾವುದಕ್ಕೂ ಪ್ರಯೋಜನ ಅಂತೂ ಇಲ್ಲ. APL ಇದ್ರು ಒಂದೇ ಬಿಟ್ರು ಒಂದೇ ಅಂತ ಹೇಳ್ಬೋದು. ಆದ್ರೆ 80,000 ರೇಷನ್ ಕಾರ್ಡ್ಗಳನ್ನ ಈಗ APL ಗೆ ವರ್ಗಾವಣೆ ಮಾಡ್ತಾ ಇರುವಂತ ರಾಜ್ಯ ಸರ್ಕಾರ. ಆದ್ರೆ ನಿಮ್ಗೆ 1 ತಿಂಗಳ ಕಾಲಾವಕಾಶನ ಕೊಟ್ಟಿದೆ ರಾಜ್ಯ ಸರ್ಕಾರ, ಸ್ವಲ್ಪ ರಿಲೀಫ್ ಕೊಟ್ಟಿದೆ. ನೀವೇನ್ ಮಾಡ್ಬೇಕು ಅಂದ್ರೆ ನಿಮ್ಮ ಆದಾಯ ಪ್ರಮಾಣ ಪತ್ರ, ಜಾತಿ ಪ್ರಮಾಣ ಪತ್ರ, ನಿಮ್ಮ ಪಾನ್ ಕಾರ್ಡ್, ನಿಮ್ಮ ಆಧಾರ್ ಕಾರ್ಡ್, ಮನೇಲಿ ಇರುವಂತವ್ರದ್ದು ಎಲ್ಲರದು ಆಧಾರ್ ಕಾರ್ಡ್, ರೇಷನ್ ಕಾರ್ಡು ಎಲ್ಲಾನು ಎತ್ಕೊಂಡು ತಾಲೂಕು ಆಫೀಸಿಗೆ ಹೋಗ್ಬೇಕಾಗತ್ತೆ. ನಿಮ್ಮ ರೇಷನ್ ಕಾರ್ಡ್ ಕ್ಯಾನ್ಸಲೇಷನ್ ಪಟ್ಟಿನ ನಾನು ಪ್ರತಿದಿನ ನಿಮಗೆ ಅಪ್ಡೇಟ್ ಮಾಡ್ತಾ ಇದ್ದೀನಿ. ನಿಮ್ಮ ರೇಷನ್ ಡಿಪೋಗಳ ಮುಂದೆ ಚೀಟಿನ ಅಂಟಿಸಿದ್ದಾರೆ, ದಯವಿಟ್ಟು ಚೆಕ್ ಮಾಡಿ. ನಿಮ್ಮ ರೇಷನ್ ಕಾರ್ಡ್ ಕ್ಯಾನ್ಸಲೇಷನ್ ಪಟ್ಟಿನ ರೇಷನ್ ಡಿಪೋಗಳ ಮುಂದೆ ಬಾಗಿಲು ಮುಂದೆ ಅಂಟಿಸಿದ್ದಾರೆ. ಇಫ್ ಇನ್ ಕೇಸ್ ನಿಮ್ಮ ಹೆಸರು ಆ ಲಿಸ್ಟ್ ಅಲ್ಲಿ ಇದೆ ಅಂತ ಅಂದ್ರೆ ಇಮಿಡಿಯೇಟ್ ಆಗಿ ತಾಲೂಕು ಕಚೇರಿಗೆ ಹೋಗ್ಬೇಕಾಗುತ್ತೆ. ಹೇಳಿರೋ ಡಾಕ್ಯುಮೆಂಟ್ಸ್ ಗಳನ್ನ ತಗೊಂಡೋಗಿ, ಇಂಪಾರ್ಟೆಂಟ್ ನಿಮ್ಮ ಆದಾಯ ಪ್ರಮಾಣ ಪತ್ರ, ಜಾತಿ ಪ್ರಮಾಣ ಪತ್ರ, ಪಾನ್ ಕಾರ್ಡ್, ಆಧಾರ್ ಕಾರ್ಡ್, ಬ್ಯಾಂಕ್ ಡೀಟೇಲ್ಸ್ ಇಷ್ಟನ್ನು ತಗೊಂಡು ನೀವು ಹೋದ್ರೆ ನಿಮ್ಮ ರೇಷನ್ ಕಾರ್ಡು ಕರೆಕ್ಟ್ ಆಗಿದ್ಯಾ ಅಥವಾ ಏನಾದ್ರೂ ಮಿಸ್ಟೇಕ್ ಆಗಿ ಈ ತರ ಕೊಟ್ಟಿದಾರ ಲಿಸ್ಟ್ ಅಲ್ಲಿ ಅಂತ ಕ್ರಾಸ್ ವೆರಿಫಿಕೇಶನ್ ಮಾಡಿ ನಿಮ್ಮ ರೇಷನ್ ಕಾರ್ಡ್ ನ ವಾಪಸ್ ಕೊಡ್ತಾರೆ. ಇಲ್ಲ ನಂದು ಎಲ್ಲ ನನ್ ಕಿಲಾಡಿ ನಾನು ಎಲ್ಲ ಇಟ್ಕೊಂಡೆ ಮಾಡಿದೀನಿ ಅಂದ್ರೆ ನಿಮ್ಮನ್ನ APL ಗೆ ಕನ್ವರ್ಟ್ ಮಾಡ್ತಾರೆ. ಇದು ನಿಮ್ಗೆ ಕೇವಲ 1 ತಿಂಗಳು ಕಾಲಾವಕಾಶ ಇದೆ. ಯಾರ್ದಾದ್ರೂ ಲಿಸ್ಟ್ ಔಟ್ ಅಲ್ಲಿ ಈ ತರ ಬಂದಿದ್ರೆ ದಯವಿಟ್ಟು ಲೇಟ್ ಮಾಡಬೇಡಿ, ಈಗಲೇ ಹೋಗಿ ಈಗಲೇ ಇದನ್ನ ಕರೆಕ್ಷನ್ ಮಾಡಿಸ್ಕೊಳ್ಳಿ. ಇಲ್ಲ ಅಂತಂದ್ರೆ ಇನ್ನು ನೆಕ್ಸ್ಟ್ 1 ಮಂತ್ ಆದ್ಮೇಲೆ ನಿಮ್ಗೆ ಯಾವ್ದೇ ಅವಕಾಶಗಳು ಇರೋದಿಲ್ಲ.
1 ತಿಂಗಳು ಕಾಲಾವಕಾಶ ಕೊಟ್ಟಿದ್ದಾರೆ. ಬಹುಶೇಕಡ ನಿಮಗೆ ಆಲ್ಮೋಸ್ಟ್ ಡಿಸೆಂಬರ್ ವರ್ಗು ಇದು ಕಾಲಾವಕಾಶ ಇರುತ್ತೆ. ನೀವು ಹೋಗಿ ಮಾಡಿಸ್ಕೊಳ್ಳಿ. ಮುಂದಿನ ವರ್ಷ ಏನಾದ್ರೂ APL ವರ್ಗಾವಣೆ ಆದ್ರೆ ಆಮೇಲೆ ನೀವು ಪಶ್ಚಾತ್ತಾಪ ಪಡಬೇಡಿ. ಇದು ಕೇಂದ್ರ ಸರ್ಕಾರದಿಂದ ಬರ್ತಾ ಇರುವಂತಹ ರೂಲ್ಸ್ಗಳು. ಇದನ್ನ ನಾವೇನು ಮಾಡಕ್ಕಾಗಲ್ಲ. ಸೊ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನಿಮ್ಮ ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗಿದ್ರೆ ಇಮಿಡಿಯೇಟ್ ಆಗಿ ತಾಲೂಕು ಕಚೇರಿಗೆ ಹೋಗಿ ನಿಮ್ಮ ರೇಷನ್ ಕಾರ್ಡ್ನ ವಾಪಸ್ ಪಡಿಬಹುದು. ಸೊ ಇದು ಹೊಸ ಅಪ್ಡೇಟು. ಬೆಂಗಳೂರಲ್ಲೇ 80,000 ಅಂತ ಅಂದ್ರೆ ಲೆಕ್ಕ ಹಾಕಳಿ, ಇಡೀ ಕರ್ನಾಟಕದಲ್ಲಿ ಎಷ್ಟೆಷ್ಟು ಫಿಲ್ಟರ್ ಮಾಡಾಕ್ತಾವ್ರೆ ಅಂತ. ಸೊ ಮಾಡ್ಲಿ, ಒಳ್ಳೇದು. ಯಾಕಂದ್ರೆ ಬೇಕಾಗಿರೋರ್ಗೆ ಮಾತ್ರ ಅನುಕೂಲಗಳು ಸಿಗ್ಲಿ, ಬೇಡದಿರೋರ್ಗೆಲ್ಲ ಕ್ಯಾನ್ಸಲೇಷನ್ ಆಗ್ಲಿ ಅನ್ನೋದು ನಮ್ಮ ಉದ್ದೇಶನೂ ಹೌದು. ಸೊ ಇದು ಸದ್ಯದ ಮಟ್ಟದಲ್ಲಿ ಇರುವಂತದ್ದು. ಹೊಸ ರೇಷನ್ ಕಾರ್ಡ್ಗೆ ಸದ್ಯದ ಮಟ್ಟದಲ್ಲಿ ಅರ್ಜಿ ಸಲ್ಲಿಸಕ್ಕೆ ಅವಕಾಶ ಇಲ್ಲ. KYCಗೂ ಮುಗ್ದೋಯ್ತು, ಎಲ್ಲಾನು ಮುಗ್ದೋಯ್ತು. ತಿದ್ದುಪಡಿಗೂ ಕಾಲಾವಕಾಶ ಎಲ್ಲ ಮುಗ್ದೋಗಿದೆ. ಯಾವ್ದೂ ಮತ್ತೆ ರಿಓಪನ್ ಮಾಡ್ಲಿಲ್ಲ. ರಿಓಪನ್ ಮಾಡಿದಾಗ ಮತ್ತೆ ಅದಾದ್ರೂ ಹೊಸ ವಿಷಯಗಳು ರೇಷನ್ ಕಾರ್ಡಿನ ಬಗ್ಗೆ ಬಂದಾಗ ಖಂಡಿತ ವಿಡಿಯೋ ಮಾಡಿ ತಿಳಿಸ್ಕೊಡ್ತೀನಿ. ಸಿಗೋಣ ಮತ್ತೊಂದಷ್ಟು ವಿಡಿಯೋಂದಿಗೆ. ನಮಸ್ಕಾರ.